ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ SSLC ವಿದ್ಯಾರ್ಥಿಗಳಿಗೆ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು 3 ಬಾರಿ ನಡೆಸೋದಕ್ಕೆ ಶಿಕ್ಷಣ ಇಲಾಖೆ ಕಡೆಯಿಂದ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ನಿಗದಿ ಮಾಡಿರುವಂಥದ್ದಾಗಿರುತ್ತೆ. ವೇಳಾಪಟ್ಟಿನ ಕೂಡ ಇಲಾಖೆ ಕಡೆಯಿಂದ ಪ್ರಕಟ ಮಾಡಿದ್ರು. ನಾವು ಕೂಡ ನಿಮಗೆ ಮಾಹಿತಿನ ಕೂಡ ತಿಳಿಸಿದ್ದೀವಿ. ಸೊ ಇದೀಗ ಒಂದು ಪರೀಕ್ಷಾ ಸಮಯದಲ್ಲಿ ಮಹತ್ವದ ಒಂದು ಬದಲಾವಣೆಯನ್ನು ಮಾಡಿ ಶಿಕ್ಷಣ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಯಾವಾಗ ಏನು ಎತ್ತ ಕಂಪ್ಲೀಟ್ ಮಾಹಿತಿನ ತಿಳ್ಕೊಂತ ಇರುವಂಥದ್ದು ಯಾವ ಕಾರಣಕ್ಕೆ ಮತ್ತೇನಾಗಿದೆ ಅಂತ ಅಂದ್ಬಿಟ್ಟು ಸೊ ಪ್ರಮುಖವಾಗಿ ಒಂದೊಂದಾಗಿ ತಿಳಿಸುವಂತಾದರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಫೆಬ್ರವರಿ 28, 2026ರಿಂದ ಒಂದು ವಾರ್ಷಿಕ ಪರೀಕ್ಷೆ ಒಂದು ನಿಗದಿಯಾಗಿರುವಂಥದ್ದಾಗಿರುತ್ತೆ. ಒಂದು ಫೆಬ್ರವರಿ ತಿಂಗಳ 28, 2026ರಿಂದ ಮಾರ್ಚ್ ತಿಂಗಳ 17, 2026 ತನಕ ಕರ್ನಾಟಕ ರಾಜ್ಯಾದ್ಯಂತ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಒಂದು ನಿಗದಿಯಾಗಿರುವಂಥದ್ದು. ಸೊ ಇದೇ ಬೆನ್ನಲ್ಲೇ ಇವಾಗ ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿದ್ದಂಥ ಒಂದು ಪೂರ್ವಸಿದ್ಧತಾ ಪರೀಕ್ಷೆಗಳಿಂದವಲ್ಲ 2 ಪೂರ್ವಸಿದ್ಧತಾ ಪರೀಕ್ಷೆಗಳು ಇದೀಗ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಪೂರ್ಣಗೊಂಡಿರುವಂಥದ್ದು. ಇದೀಗ ಮೂರನೇ ಒಂದು ಪೂರ್ವಸಿದ್ಧತಾ ಪರೀಕ್ಷೆ ಏನಿದೆಯಲ್ಲ SSLC ವಿದ್ಯಾರ್ಥಿಗಳಿಗೆ ಅದು ಒಂದು ಫೆಬ್ರವರಿ ತಿಂಗಳ 23ನೇ ತಾರೀಕು 2026ರಿಂದ ನಿಗದಿಯಾಗಿರುವಂಥದ್ದು. ಫೆಬ್ರವರಿ 28, 2026 ತನಕ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಸಮಯ ಬದಲಾವಣೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಮಾಹಿತಿನ ಕೊಟ್ಟಿದ್ದು ಪ್ರಮುಖ ಒಂದು ಅಪ್ಡೇಟ್ಸ್ಗಳನ್ನು ಮತ್ತು ಯಾವ ಸಮಯವನ್ನು ಬದಲಾವಣೆ ಮಾಡಿದರೆ ಏನು ಎತ್ತ ಅಂತ ಕಂಪ್ಲೀಟ್ ಮಾಹಿತಿನ ವೀಡಿಯೋದಲ್ಲಿ ತಿಳ್ಕೊಂತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋ ನೋಡ್ತಿರುವಂಥವ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬೋದಾಗಿರುತ್ತೆ ಕ್ವಿಕ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಅಂತ ಹೇಳ್ತಾ ಹಾಗೆ ವಿಡಿಯೋ ನೋಡಿದ ನಂತರದಲ್ಲಿ ನಿಮ್ಮೆಲ್ಲ ಸ್ನೇಹಿತರಿಗೆ ಕೂಡ ವಿಡಿಯೋನ ಶೇರ್ ಮಾಡ್ಬೋದು. ಹಾಗೆ ಕನ್ನಡವಾದ ಆಫಿಷಿಯಲ್ ಒಂದು ವೆಬ್ಸೈಟ್ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ಬೇಗ ಕ್ವಿಕ್ ಇನ್ಫಾರ್ಮೇಷನ್ ಅಪ್ಡೇಟ್ಸನ್ನು ಓದೋದ್ರ ಮುಖಾಂತರ ಕೂಡ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ವೀಕ್ಷಣೆ ಕೂಡ ಮಾಡಬಹುದಾಗಿರುತ್ತೆ ವಿಡಿಯೋ ನೋಡಿದ ನಂತರದಲ್ಲಿ ಅಂತ ಹೇಳ್ತಾ ನಂತರದಲ್ಲಿ ಕನ್ನಡವಾದ ಆಫಿಷಿಯಲ್ ಟೆಲಿಗ್ರಾಮ್ ಗ್ರೂಪ್ ಕೂಡ ಇರುತ್ತೆ. ಅಲ್ಲಿ ಕೂಡ ಜಾಯ್ನ್ ಆಗಬಹುದಾಗಿರುತ್ತೆ, ಫ್ರೀ ಕೂಡ ಆಗಿರುತ್ತೆ. ನಂತರ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ SSLC ಆಗಿರ್ಬೋದು, ಸೆಕೆಂಡ್ PUC ಎಕ್ಸಾಮ್ ಆಗಿರ್ಬೋದು, ಪ್ರತಿಯೊಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಸಿಗ್ತಿರುತ್ತೆ. ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಎಲ್ಲ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಡು ಬರೋಣ. ಇದೀಗ ಹೌದು ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಇದೀಗ ಒಂದು ಸುತ್ತಲನ್ನು ಕೂಡ ಪ್ರಕಟ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಸ್ಕ್ರೀನ್ ಮುಖಾಂತರ ಕೂಡ ನಿಮಗೆ ಹಾಕಿ ಶೋ ಮಾಡ್ತಿರುವಂಥದ್ದಾಗಿರುತ್ತೆ. ಅಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ ವಿಷಯ ಫೆಬ್ರವರಿ 28, 2026ರಂದು ನಡೆಯುವಂಥ SSLC ಮೂರನೇ ಪೂರ್ವಸಿದ್ಧತಾ ಪರೀಕ್ಷೆಯ ಸಮಾಜ ವಿಜ್ಞಾನ ಒಂದು ವಿಷಯ ಏನಿದೆಯಲ್ಲ ಪರೀಕ್ಷಾ ಸಮಯ ಬದಲಾವಣೆ ಮಾಡಿರುವ ಬಗ್ಗೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ 2025-22ನೇ ಸಾಲಿನಲ್ಲಿ SSLC ಒಂದು ಶಾಲಾ ವಿದ್ಯಾರ್ಥಿಗಳಿಗೆ ರಾಜ್ಯ ಮಟ್ಟದ ಮೂರನೇ ಪೂರ್ವಸಿದ್ಧತಾ ಪರೀಕ್ಷೆ ಏನಿದೆಯಲ್ಲ ಫೆಬ್ರವರಿ 23, 2026ರಿಂದ ನಡೆಸಲು ಈಗಾಗಲೇ ವೇಳಾಪಟ್ಟಿನ ಕೂಡ ಪ್ರಕಟ ಮಾಡಿರ್ತಾರೆ. ಸೊ ಇದೇ ಬೆನ್ನಲ್ಲೇ ಇವಾಗ ಫೆಬ್ರವರಿ 28, 2026ರಂದು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರುವುದರಿಂದ ಸದರಿ ದಿನಾಂಕದಂದು ನಡೆಯುವ SSLC ಸಮಾಜ ವಿಜ್ಞಾನ ಒಂದು ವಿಷಯದ ಪರೀಕ್ಷೆಯ ಸಮಯವನ್ನು ಬೆಳಿಗ್ಗೆ 10ರ ಬದಲಾಗಿ ಮಧ್ಯಾಹ್ನ ಅಂದರೆ ಅಪರಾಹ್ನ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಮಧ್ಯಾಹ್ನ 2 ಗಂಟೆಯಿಂದ ನಡೆಸುವಂತೆ ಈ ಮೂಲಕ ಸೂಚಿಸಿದಂಥ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಸದರಿ ವಿಷಯದ ಪ್ರಶ್ನೆ ಪತ್ರಿಕೆನ ಅದೇ ದಿನ ಮಧ್ಯಾಹ್ನ 12:30ಕ್ಕೆ ಮಂಡಳಿಯಿಂದ ಶಾಲಾ ಲಾಗಿನ್ಗೆ ಅಪ್ಲೋಡ್ ಮಾಡಲಾಗುವುದು. ಶಾಲಾ ಲಾಗಿನ್ ಡೌನ್ಲೋಡ್ ಮಾಡಿಕೊಂಡು ಮುದ್ರಣೆ ಮಾಡಿಕೊಂಡು ಪರೀಕ್ಷೆಯನ್ನು ವ್ಯವಸ್ಥಿತವಾಗಿ ನಡೆಸುವುದು. ಉಳಿದಂತೆ ಇನ್ನುಳಿದ ವಿಷಯಗಳ ವೇಳಾಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಅಂತ ಮಾಹಿತಿನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಕೊಟ್ಟಿದ್ದಾರೆ. ಒಂದು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಒಂದು ಸಮಯ ನಿತ್ತಲ ಬೆಳಿಗ್ಗೆ 10 ಗಂಟೆ ಬದಲಾಗಿ 2 ಗಂಟೆಯಿಂದ ಪರೀಕ್ಷೆ ನಡೆಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಬಟ್ ಅದರ 10:30ಕ್ಕೆ ಅಂತಲೇ ಪರೀಕ್ಷೆ ವೇಳಾಪಟ್ಟಿಯಿಂದ ಕೂಡ ಮಾಹಿತಿನ ಚೇಂಜಸ್ ಮಾಡಿದ್ರು. ಈ ವಿಷಯವನ್ನು ಎಲ್ಲ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ತಮ್ಮ ಶಾಲಾ ಸೂಚನಾ ಫಲಕ ಇರುತ್ತಲ್ಲ ಅದರಲ್ಲಿ ಪ್ರಕಟಿಸಬೇಕು. ಎಲ್ಲ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುವ ಮುಖಾಂತರ ಜಿಲ್ಲಾ ಉಪನಿರ್ದೇಶಕರವರು ಒಂದು ಕ್ರಮ ಎಲ್ಲ ತಿಳಿಸಬೇಕು ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಒಂದು ಸಮಾಜ ವಿಜ್ಞಾನ ವಿಷಯಕ್ಕೆ ಫೆಬ್ರವರಿ 28, 2026ರಂದಿದ್ದಂಥ ಒಂದು ವಿಷಯ ಮಾತ್ರ ಒಂದು ಸಮಯ ಬದಲಾವಣೆ ಆಗಿರುತ್ತೆ. ಬೆಳಿಗ್ಗೆ ಬದಲಾಗಿ ಮಧ್ಯಾಹ್ನ 2 ಗಂಟೆಯಿಂದ ಪರೀಕ್ಷೆ ಶುರುವಾಗುತ್ತೆ ಅಂತ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿದ್ದಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.